ಹಾಯ್ ಹಲೋ ಇಮ್ಮಡಿ ಹೊಡೆತಕ್ಕೆ ಒಬ್ಬರು ಜಾಸ್ತಿನೇ ಪ್ರಾಬ್ಲಮ್ ಅನ್ನೋದು ಫೇಸ್ ಮಾಡ್ತಾ ಇರ್ತಾರೆ. ನಾವು ಯಾವುದೇ ಥರ ಕ್ರೀಮ್ ಹಚ್ಚಿದ್ರು ಕೂಡ ಅದು ನಮಗೆ ಕ್ಯೂರ್ ಆಗೋದೇ ಇಲ್ಲ, ಅದೇ ಥರ ಇರುತ್ತೆ. ಈ ಹೀಟ್ ಜಾಸ್ತಿ ಆಗಿಬಿಟ್ರೆ ಮತ್ತು ತುಂಬ ಟ್ಯಾಬ್ಲೆಟ್ಸ್ ತಗೊಂಡು ಅಂಥವ್ರು ಕೂಡ ಅಷ್ಟೇ ಇಮ್ಮಡಿ ಹೊಡೆತ ಅನ್ನೋದು ಜಾಸ್ತಿ ಇರುತ್ತೆ ಈ ಚಳಿಗಾಲದಲ್ಲಿ. ಮತ್ತು ಒಬ್ಬೊಬ್ಬರು ಕೆಲಸ ಮಾಡ್ತಾ ಇರ್ತಾರೆ ಹೊಲ ಹತ್ರ, ಮತ್ತು ಹಸು ಎಲ್ಲ ಇಟ್ಕೊಂಡಿರ್ತಾರಲ್ಲ ಹಾಲು ಹಿಂಡೋವು ಅಂಥವ್ರಿಗಾದರೆ ಜಾಸ್ತಿ ನಮಗೆ ಪಾದ ಹೊಡೆಯೋದು ಇಮ್ಮಡಿ ಹೊಡೆಯೋದೆಲ್ಲ ಜಾಸ್ತಿ ಇರುತ್ತೆ. ಅಂಥದಕ್ಕೆ ಸಿಂಪಲ್ಲಾಗಿ ಮನೆಯಲ್ಲೇ ಈ ಥರ ಹೋಮ್ ರೆಮಿಡಿ ಅನ್ನೋದು ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕ್ಯೂರ್ ಆಗುತ್ತೆ. ಫಸ್ಟಾಗಿ ನಾನು ಈರುಳ್ಳಿ ತಗೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿಯಲ್ಲಿ ನಮಗೆ ಆಂಟಿ ಇನ್ಫ್ಲಮೇಟರಿ ಥರ ಕೆಲಸ ಮಾಡುತ್ತೆ. ಒಬ್ರಿಗೆ ಬ್ಲಡ್ ಜಾಸ್ತಿ ಬರ್ತಾ ಇರುತ್ತೆ, ಒಡೆದೋಗಿರುತ್ತಲ್ಲ ಅದರಲ್ಲಿ ತುಂಬಾ ಬ್ಲಡ್ ಬರ್ತಾ ಇರುತ್ತೆ, ಮತ್ತು ನೋವು ಪೇಯ್ನ್ ಕೂಡ ಜಾಸ್ತಿ ಇರುತ್ತೆ. ಈರುಳ್ಳಿಯಿಂದ ಅದೆಲ್ಲ ಫುಲ್ ಕ್ಯೂರ್ ಆಗುತ್ತೆ. ಮತ್ತು ಒಂದು 5ರಿಂದ 6 ಲವಂಗ ಕೂಡ ತೊಗೊಂಡಿದ್ದೀನಿ. ಲವಂಗಲ್ಲಿ ಅಷ್ಟೇ ನಮಗೆ ಅದು ಹೊಡೆತ ಕಡಿಮೆ ಮಾಡೋಕ್ಕೆ ಎಲ್ಪ್ ಆಗುತ್ತೆ. ಇದು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ನಾವು ಕಾಫಿ ಫಿಲ್ಟರ್ ತಗೊಂಡು ಅದನ್ನು ಸೋದಿಸ್ಕೋಬೇಕಾಗುತ್ತೆ. ನಮಗೆ ಅದು ಲಿಕ್ವಿಡ್ ಮಾತ್ರ ಬೇಕಾಗುತ್ತೆ, ನಮ್ಗೆ ಅದು ಪೇಸ್ಟ್ ಆ ಥರ ಏನು ಬೇಕಾಗಿಲ್ಲ. ಒಂದು ಚಿಕ್ಕದೊಂದು ಬೌಲ್ ತೊಗೊಂಡು ಒಂದು ಕಾಫಿ ಫಿಲ್ಟ್ರ್ ಬರುತ್ತಲ್ಲ ಅದು ತಗೊಂಡು ಅದು ಲಿಕ್ವಿಡ್ ಮಾತ್ರ ನಾವು ಅದು ಇದು ಮಾಡ್ಕೋಬೇಕು, ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ನಾವು ಸ್ಟೋರ್ ಕೂಡ ಆರಾಮಾಗಿ ಮಾಡ್ಕೋಬೋದು. 1 ಮಂತು 2 ಮಂತ್ಸ್ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ಯಾವುದೇ ಥರ ಇದು ಕೆಟ್ಟೋಗೋದು ಆ ಥರ ಏನೂ ಇಲ್ಲ, ಮತ್ತು ಸೈಡ್ ಎಫೆಕ್ಟ್ ಕೂಡ ಯಾವುದೇ ಥರ ಇಲ್ಲ ಇದಕ್ಕೆ. ನೋಡಿ ಇದೆಲ್ಲ ಕ್ಲೀನಾಗಿ ಒಂದು ಈರುಳ್ಳಿ ತೊಗೊಂಡ್ರೆ ಸಾಕು. ನೀವು ಜಾಸ್ತಿ ದಿನ ಸ್ಟೋರ್ ಮಾಡ್ಕೋಬೇಕು ಅಂದರೆ ಒಂದು 2-3 ಈರುಳ್ಳಿಯನ್ನು ತಗೊಳ್ಳಿ. ಇಲ್ಲ ನಮಗೆ ವಾರಕ್ಕೊಂದು ಸತಿ ನಾವು ಮಾಡ್ಕೋತೀವಿ ಅಂದರೆ ಕೂಡ ಆರಾಮಾಗಿ 1-2 ಈರುಳ್ಳಿ ಆದರೆ ಸಾಕಾಗುತ್ತೆ ನಮಗೆ. ಅದು ಚೆನ್ನಾಗಿ ನಾವು ಸೋದಿಸ್ಕೋಬೇಕಾಗುತ್ತೆ. ನಮ್ಗೆ ಅದು ರಸ ಬಂದರೆ ಸಾಕಾಗುತ್ತೆ ನಮಗೆ. ತುಂಬ ಚೆನ್ನಾಗಿ ನಮಗೆ ಈರುಳ್ಳಿಯಲ್ಲಿ ತುಂಬ ಚೆನ್ನಾಗಿ ಕ್ಯೂರ್ ಆಗುತ್ತೆ. ಜಾಸ್ತಿ ಹೊಲ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗಾದರೆ ಜಾಸ್ತಿ ಇರುತ್ತೆ. ಮತ್ತು ಹಸುಗಳ ಹತ್ರನೂ ಹಸುಗಳು ಇಟ್ಕೊಂಡಿರ್ತಾರಲ್ಲ ಅಂಥವ್ರಿಗಾದರೆ ತುಂಬ ಹೀಟ್ ಆಗ್ತಾ ಇರುತ್ತೆ. ಅಂಥವ್ರು ಜಾಸ್ತಿ ಒಡೆದೋಗ್ತಾ ಇರುತ್ತೆ. ಅದು ತುಂಬ ಹಿಂಸೆ ಆಗುತ್ತೆ. ನಾವು ಮಲ್ಗೋವಾಗ ಕೂಡ ಅಷ್ಟೇ ಬೆಡ್ಶೀಟ್ ಹಾಕೊಂಡ್ರು ಕೂಡ ಅದು ಥರ ಪರುಚೋ ಥರ ಇರುತ್ತೆ. ಆ ಥರ ತುಂಬಾ ಪ್ರಾಬ್ಲಮ್ ಅನ್ನೋದು ಫೇಸ್ ಮಾಡ್ತಾ ಇರ್ತಾರೆ. ಅಂಥವ್ರಿಗಾದರೆ ಇದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಇದು ಚೆನ್ನಾಗಿ ನಾವು ಸೋದಿಸ್ಕೊಂಡ್ಮೇಲೆ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅದು ಫುಲ್ ಎಷ್ಟು ಒಂದು ಈರುಳ್ಳಿಗೆ ಎಷ್ಟು ರಸ ಅನ್ನೋದು ನಮ್ಗೆ ಸಿಕ್ಕೈತೆ ಅಂತ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನು ಹರಳೆಣ್ಣೆ ಬರುತ್ತಲ್ಲ ಹರಳೆಣ್ಣೆನೂ ಸೇರಿಸ್ಕೊತಾ ಇದ್ದೀನಿ. ಹರಳೆಣ್ಣೆ ಹಾಕೋದ್ರಿಂದ ನಮಗೆ ಈ ಬಿಸಿಲು ಕಾಲ ಏನಾದರೂ ಬಂದುಬಿಟ್ರೆ ಪಾದ ಎಲ್ಲ ಉರ್ಕೊಳ್ತಾ ಇರುತ್ತೆ. ಮೊದಲೇ ಇಮ್ಮಡಿ ಹೊಡ್ಕೊಂಡಿರುತ್ತೆ, ಆ ಪಾದ ಕೂಡ ನಮಗೆ ಉರಿತಾ ಇರುತ್ತೆ. ಆವಾಗ ತುಂಬಾ ಇರಿಟೇಷನ್ ಥರ ಆಗ್ತಾ ಇರುತ್ತೆ. ನಮಗೆ ಈ ಥರ ಹರಳೆಣ್ಣೆ ಸೇರಿಸೋದ್ರಿಂದ ನಮ್ಮ ಪಾದ ಕೂಡ ತಣ್ಣಗಿರುತ್ತೆ, ಬೇಗ ಕೂಡ ಕ್ಯೂರ್ ಆಗುತ್ತೆ. ನಮಗೆ ಹೊಡೆದಿರೋದೆಲ್ಲ ಬೇಗ ಕ್ಯೂರ್ ಆಗುತ್ತೆ. ಇದು 1 ಟೇಬಲ್ ಸ್ಪೂನಷ್ಟು ಹರಳೆಣ್ಣೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದೆಲ್ಲ ಎಲ್ಲ ಫುಲ್ ಬೆರ್ಕೋಬೇಕು, ಅದರಲ್ಲೆಲ್ಲ ಅದೆಲ್ಲ ಫುಲ್ ಮಿಕ್ಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಂದು 5 ನಿಮಿಷ ಆರಾಮಾಗಿ ನಾವು ಆರಾಮಾಗಿ ಮಾಡ್ಕೊಂಬಿಡ್ಬೋದು. ಇದೊಂದು ಸೈಡ್ಗೆ ಇಟ್ಕೊಂಬಿಟ್ಟು ಇದಕ್ಕೆ ನಮ್ಮ ಕ್ಯಾಂಡಲ್ ಬರುತ್ತಲ್ಲ ಒಂದು ಅರ್ಧ ಇಂಚಷ್ಟು ನಾನು ತೊಗೋತಾ ಇದ್ದೀನಿ. ಇದನ್ನು ಏನಕ್ಕಪ್ಪ ಯೂಸ್ ಮಾಡ್ತಾಯಿದ್ದೀವಿ ಅಂದರೆ ನಾವು ಹಿಮ್ಮಡಿಗೆ ಹಚ್ತೀವಲ್ಲ ಅದು ರಸ ಥರ ಇದ್ದರೆ ಏನಾಗುತ್ತೆ ಅಂದರೆ ಅದು ಅಂಟ್ಕೊಳ್ಳೋದಿಲ್ಲ, ಬೇಗ ಇದಾಗ್ಬಿಡುತ್ತೆ. ನಾವು ಇದು ಹಾಕೋದ್ರಿಂದ ಅದು ಕ್ಲೀನಾಗಿ ನಮಗೆ ಇವಾಗ ಸಿಮೆಂಟಲ್ಲಿ ಪ್ಲಾಸ್ಟಿಂಗ್ ಹೆಂಗೆ ಮಾಡ್ತೀವೋ ಅದೇ ಥರ ನಮಗೆ ಹಿಮ್ಮಡಿ ಪಾದ ಹೊಡ್ಕೊಂಡಿರುತ್ತಲ್ಲ ಅದು ಸೇರಿಸೋದ್ರಿಂದ ಕ್ಲೀನಾಗಿ ನಮಗೆ ಆ ಪಾದಕ್ಕೆಲ್ಲ ಅದು ಸೆಟಲ್ ಆಗುತ್ತೆ. ಅದರಿಂದ ನಾವು ಕ್ಯಾಂಡಲ್ ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಒಂದು ಚಿಕ್ಕದೊಂದು ಬಾಣಲಿ ತೊಗೊಂಡು ಅದಕ್ಕೆ ಸೇರಿಸ್ಕೊಂಡು ಅದು ಮೆಲ್ಟ್ ಆಗಬೇಕು. ಸ್ಟವ್ ಮೇಲೆ ಇಟ್ಕೊಂಡು ಮೆಲ್ಟ್ ಆಗಬೇಕು. ನೋಡಿ ಒಂದು ಸ್ಪೂನ್ ತೊಗೊಂಡು ಇದು ಅದು ಫುಲ್ ಇದಾಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಇದು ಮಾಡ್ಕೊಳ್ಳಿ. ಇದೆಲ್ಲ ಮೆಲ್ಟ್ ಆದಮೇಲೆ ನಾವು ರಸ ಅನ್ನೋದು ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಅದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಅದು ಸೇರಿಸ್ಕೋಬೇಕು. ನೋಡಿ ಹಾಕುವಷ್ಟಿಗೆ ಫುಲ್ ಹೊಗೆ ಬಂದುಬಿಡುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಒಂದು 2ರಿಂದ 3 ನಿಮಿಷ ನಾವು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ಗಟ್ಟಿಯಾಗೋವರೆಗೂ, ಜಾಸ್ತಿ ಹೊತ್ತು ಇಟ್ಕೋಬೇಡಿ. ಅದಕ್ಕೆ ನಾವು ಕ್ಯಾಂಡಲ್ ಹಾಕಿರ್ತೀವಲ್ಲ ಅದೆಲ್ಲ ಫುಲ್ ಇದಾಗೋಗುತ್ತೆ, ಡ್ರೈ ಥರ ಆಗೋಗುತ್ತೆ. ನಮಗೆ ಒಂದು 2 ನಿಮಿಷ ಕಲಿಸ್ಕೊಂಡ್ರೆ ಸಾಕು. ನಮಗೆ ಅದು ಫುಲ್ಲು ಗಟ್ಟಿ ಥರ ಆಗುತ್ತೆ. ಆವಾಗ ನಾವು ಸ್ಟವ್ ಆಫ್ ಮಾಡ್ಕೊಬೇಕು. ಇದು ನೋಡಿ ಸ್ವಲ್ಪ ಗಟ್ಟಿ ಥರ ಆಗ್ತಾಯಿತ್ತಲ್ಲ, ಇದೊಂದು ಸತಿ ಕಲಿಸ್ಕೊಂಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಬಿಡ್ಬೇಕು. ಆದಷ್ಟು ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಮಾಡ್ಕೋಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗ ಡ್ರೈ ಆಗಿಬಿಡುತ್ತೆ. ನಮಗೆ ಜಾಸ್ತಿ ಲಿಕ್ವಿಡ್ ಥರ ಏನೂ ಬರೋದಿಲ್ಲ. ಅದು ಫುಲ್ ಅದಕ್ಕೆ ನಮಗೆ ತವಾಗೆ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಮಾಡ್ಕೋಬೇಕು. ನೋಡಿ ಇದು ಇವಾಗ ಆಗೈತೆ. ಈ ಸ್ಟವ್ ಆಫ್ ಮಾಡ್ಕೊಂಬಿಡ್ಬೇಕು. ಇದನ್ನು ಆಫ್ ಮಾಡ್ಕೊಂಡ್ಮೇಲೆ ಕರ್ಪೂರ ಬರುತ್ತಲ್ಲ
ಅದನ್ನು ಒಂದು ಸ್ವಲ್ಪ ತಗೋಬೇಕು. ಒಂದು ಇಂಚಷ್ಟು ಕರ್ಪೂರ ತಗೊಂಡು, ಮಾಮೂಲಿ ನಾವು ದೇವ್ರಿಗೆ ಯೂಸ್ ಮಾಡ್ತೀವಲ್ಲ ಅದನ್ನೇ ತಗೊಂಡು ಚೆನ್ನಾಗಿ ಪುಡಿ ಪುಡಿ ಥರ ಮಾಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಕರ್ಪೂರ ಹಾಕೋದ್ರಿಂದ ಇದು ಆಂಟಿಬಯೋಟಿಕ್ ಥರ ಕೆಲಸ ಆಗುತ್ತೆ. ನಮಗೆ ಪಾದ ಎಲ್ಲ ಪೇಯ್ನ್ ಇರುತ್ತೆ, ಬ್ಲಡ್ ಎಲ್ಲ ಬರ್ತಾ ಇರುತ್ತಲ್ಲ, ಇದು ಹಾಕೋದ್ರಿಂದ ನಮ್ಗೆ ಅದೆಲ್ಲ ಕ್ಯೂರ್ ಆಗುತ್ತೆ. ಪೇಯ್ನ್ ಕೂಡ ಕಡಿಮೆ ಆಗುತ್ತೆ. ಅದು ಹಾಕಿದ್ಮೇಲೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಚಿಕ್ಕದೊಂದು ಬೌಲ್ಗೆ ಹಾಕ್ಕೊಂಡು ನಮ್ಮ ಗಾಜು ಕಂಟೈನರೆಲ್ಲ ಹಾಕ್ಕೊಂಡು ನಾವು ಯೂಸ್ ಮಾಡ್ಕೋಬೋದು. ಇದು ನಾವು ಅಪ್ಲೈ ಮಾಡೋವಾಗೆಲ್ಲ ಅಷ್ಟೇ ಫುಲ್ ತಣ್ಣಗಾಗಬಾರ್ದು. ಯಾಕಂದರೆ ನಾವು ಮೈನ್ಬತ್ತಿ ಅದೇ ಕ್ಯಾಂಡಲ್ ಹಾಕಿರ್ತೀವಲ್ಲ, ಅದು ಹಾಕೋದ್ರಿಂದ ಗಟ್ಟಿಯಾಗಿಬಿಡುತ್ತೆ. ನಾವು ಹಚ್ಚೋಕ್ಕಿಂತ ಮುಂಚೆ ಒಂದು ಸತಿ ನಮ್ಮ ಪಾದ ಎಲ್ಲ ಕ್ಲೀನಾಗಿ ಉಗುರು ಬೆಚ್ಚ ನೀರು ಬರುತ್ತಲ್ಲ ಅದರಲ್ಲಿ ಅಪ್ಲೈ ಚೆನ್ನಾಗಿ ಅದನ್ನು ಪಾದ ಎಲ್ಲ ಫುಲ್ ನಾವು ವಾಶ್ ಮಾಡ್ಕೊಂಡ್ಮೇಲೆ ಮತ್ತು ಒಂದು ಕಾಟನ್ ಬಟ್ಟೆ ತೊಗೊಂಡು ನೀರಿಲ್ದಿರ ಕ್ಲೀನಾಗಿ ನಾವು ಡ್ರೈ ಮಾಡಿಸ್ಕೊಂಬಿಟ್ಟು ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ಒಂದು ಸ್ವಲ್ಪ ಇದನ್ನು ಅಪ್ಲೈ ಮಾಡೋವಾಗ ಉಗುರು ಬೆಚ್ಚಗೆ ಮಾಡ್ಕೊಂಡು ಅಪ್ಲೈ ಮಾಡಿ, ಇಲ್ಲಾಂದರೆ ಅದು ಗಟ್ಟಿ ಥರ ಆಗೋಗಿರುತ್ತೆ. ಈ ಥರ ನೈಟ್ ಟೈಮ್ ಅಪ್ಲೈ ಮಾಡಿಬಿಟ್ಟು ಮಾರ್ನಿಂಗ್ ಉಗುರು ಬೆಚ್ಚ ನೀರಲ್ಲಿ ತೊಳ್ಕೊಂಬಿಟ್ರೆ ನಮಗೆ ಒಂದು ವಾರಕ್ಕೆಲ್ಲ ಕ್ಲಿಯರ್ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ತುಂಬ ಈಸಿಯಾಗಿ ಮನೇಲಿರೋ ಪದಾರ್ಥಗಳಿಂದನೇ ಆರಾಮಾಗಿ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಒಂದು ಸತಿ ಟ್ರೈ ಮಾಡಿ. ಟ್ರೈ ಮಾಡಿದ್ರೆ ಕಮೆಂಟ್ ಮಾಡೋದಂತೂ ಮರಿಬೇಡಿ. ನೋಡಿ, ಅಪ್ಲೈ ಮಾಡಿದ್ರೆ ಈ ಥರ ನಾವು ಹೊಡೆದಿರುತ್ತಲ್ಲ ಇಮ್ಮಡಿಗೆ, ಈ ಥರ ಅಪ್ಲೈ ಮಾಡೋದ್ರಿಂದ ಫುಲ್ ಎಲ್ಲ ಅದು ಸೆಕ್ಯೂರಾಗಿ ಸೇರಿಕೊಳ್ಳುತ್ತೆ. ಬೇಗ ಕೂಡ ಕ್ಯೂರ್ ಆಗುತ್ತೆ. ಐ ಹೋಪ್ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.